ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಕಮೆಂಟ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಪ್ಲೀಸ್ ನಿಮಗೆ ವೀಡಿಯೋಸ್ ಇರ್ತಾರೆ ಲೈಕ್ ಮಾಡಿ, ಆಗ ನಮಗಿನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ಆಲ್ಮೋಸ್ಟ್ ಒಂದು 80% ಜನರಿಗೆ 25ನೇ ಕಂತಿನ ಹಣ ಬಂದಿದೆ. ಈಗ ಎಲ್ಲರೂ ಕೂಡ ಕಾಯ್ತಾ ಇರೋದು 26ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ. ಯಾಕಂದರೆ ಈಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ದಂಗೆ ಈಗ ಆಲ್ರೆಡಿ 2 ಕಂತಿನ ಒಟ್ಟಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ನ ರಿಲೀಸ್ ಮಾಡಿದರು. ಬಟ್ ಇವರು ಇವಾಗ ಬರೀ ಒಂದೇ ಕಂತಿನ ಹಣ ಹಾಕಿದ್ದು, 25ನೇ ಕಂತಿನ ಹಣ ಜಮೆ ಮಾಡಿದ್ರು. ಇವಾಗ ಅದು ಆಲ್ಮೋಸ್ಟ್ ಒಂದು 80% ಜನರಿಗೆ ಬಂದಿದೆ. ಇನ್ನೊಂದು 20% ಮಹಿಳೆಯರಿಗೆ ಬರಬೇಕಾಗಿದೆ. ಅದು ಈ ವೀಕಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಮೆಂಟ್ ಮಾಡಿ ನಿಮಗೆ 25ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಹಾಗೆ ಯಾರೆಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ ಹಣ ಬಂದಿಲ್ಲ ಅಂದರೆ ರೀಸನ್ ಏನು ಅದೆಲ್ಲ ತಿಳಿಸ್ತೀನಿ ವಿಡಿಯೋದಲ್ಲಿ. ಸೊ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ಇವಾಗ 26ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ನಾನು ಕೂಡ ನಿಮಗೆ ಹೇಳಿದ್ದೆ ಫೆಬ್ರವರಿ 2ನೇ ವಾರ ಅಥವಾ 3ನೇ ವಾರದಲ್ಲಿ ಬರೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಇದು ಇನ್ನೂ ಕೂಡ ಲೇಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ಈಗ ರೀಸೆಂಟಾಗಿ ಅದೇ ವಿಷಯ ಎಲ್ಲ ಕಡೆ ಓಡಾಡ್ತಾ ಇದೆ. ಜೀವಿತ ಪ್ರಮಾಣ ಪತ್ರ ಕೊಡಬೇಕು, ಇದೊಂದು ಹೊಸ ರೂಲ್ಸ್ನ ಜಾರಿಗೆ ತರೋಣ ಅಂತ ಸರ್ಕಾರದವರು ಇದ್ರ ಬಗ್ಗೆ ಚಿಂತನೆಯನ್ನು ನಡೆಸ್ತಿದ್ದಾರೆ. ಯಾಕಂದರೆ ಲಾಸ್ಟ್ BJP ಅವರೇ ಇದ್ರ ಬಗ್ಗೆ ತಿಳಿಸಿದ್ರು. ಯಾಕಂದರೆ ತುಂಬ ತೀರ್ಕೊಂಡಿರೋ ಅಕೌಂಟಿಗೆ ಹೋಗ್ತಾ ಇದೆ ದುಡ್ಡು, ನಿಮ್ಮ ಗೃಹಲಕ್ಷ್ಮಿ ಹಣ ಅಂತ. ಸೊ ಇದನ್ನ ಸರ್ಕಾರದವ್ರು ಸೀರಿಯಸ್ ಆಗಿ ತಗೊಂಡು, ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಮನೆ ಯಜಮಾನ್ ಏನ್ಬಿಟ್ಟು ಅವ್ರ ಹೆಸರನ್ನ ಅವರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ. ಸೊ ತೀರ್ಕೊಂಡಿದ್ರು ಕೂಡ ಯಾವುದೇ ರೀತಿ ಕ್ಯಾನ್ಸಲೇಷನ್ ಮಾಡಿಸಿರಲ್ಲ, ಗೃಹಲಕ್ಷ್ಮಿ ಯೋಜನೆಯಿಂದ ಕೂಡ ಕ್ಯಾನ್ಸಲ್ ಮಾಡಿರಲ್ಲ, ಅಥವಾ ರೇಷನ್ ಕಾರ್ಡಿನ ಹೆಸರು ತೆಗೆಸಿರಲ್ಲ. ಸೊ ಹಾಗಾಗಿ ತೀರ್ಕೊಂಡಿದ್ರು ಕೂಡ ಅವ್ರ ಅಕೌಂಟಿಗೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ಇದು ತುಂಬಾ ಜನರಿಂದ ಈ ಥರ ಆಗ್ತದೆ, ಸರ್ಕಾರಕ್ಕೆ ಮೋಸ ಆಗ್ತಿದೆ. ಇದರಿಂದ ಗೌರ್ಮೆಂಟ್ಗೂ ಲಾಸು. ಈಗ ಅದೇ ದುಡ್ಡಿದ್ರೆ ಬೇರೆ ಯೋಜನೆಗಾಗಿರ್ಬೋದು ಅಥವಾ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೋಬೋದು. ಇದನ್ನು ನಾವು ತಡೆಗಟ್ಟಬೇಕು ಅಂದ್ಬಿಟ್ಟು ಈ ಜೀವಿತ ಪ್ರಮಾಣ ಪತ್ರನ ಕೊಡಬೇಕು, ಪ್ರತಿ ವರ್ಷ ಅನ್ನೋ ರೂಲ್ಸ್ನ ಜಾರಿಗೆ ತರಬೇಕು ಅಂತಿದ್ದಾರೆ. ಬಟ್ ಇದನ್ನು ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಮೇ ಬಿ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಗೌರ್ಮೆಂಟ್ ವರ್ಕ್ ಮಾಡ್ತಿರೋ ರಿಟೈರ್ಮೆಂಟ್ ಹಣ ಏನು ತಗೋತಿರ್ತಾರೆ ಅವ್ರಿಗೂ ಕೂಡ ಅದೇ ರೂಲ್ಸ್ ಇರೋದು. ಪ್ರತಿ ವರ್ಷ ಈ ಜೀವಿತ ಪ್ರಮಾಣ ಪತ್ರ ಕೊಟ್ಟರೆ ಅವರಿಗೆ ಪ್ರತಿ ವರ್ಷಕ್ಕೊಂದ್ಸತಿ ಕೊಡಲೇಬೇಕು, ಆವಾಗೇನೆ ಪೆನ್ಷನ್ ಅಮೌಂಟ್ ಬರೋವಂಥದ್ದು. ಸೊ ಅದೇ ರೂಲ್ಸ್ನ ಎಲ್ರಿಗೂ ಕೂಡ ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ನೋಡಬೇಕು, ಅಕಸ್ಮಾತ್ ಏನಾರ ಜೀವಿತ ಪ್ರಮಾಣ ಪತ್ರನೇ ಕೊಡಬೇಕು ಅಂತ ಹೇಳ್ತಾರಾ, ಅಥವಾ ಬಯೋಮೆಟ್ರಿಕಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರಾ, ಏನು ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಬಂದಮೇಲೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆನೇ ಚರ್ಚೆ ನಡೀತಿರೋದ್ರಿಂದ ಈಗ ಕೊಟ್ಟ ಮೇಲೇ ನೆಕ್ಸ್ಟ್ ಕಂತಿನ ಹಣ ರಿಲೀಸ್ ಮಾಡ್ತಾರಾ, ಅಥವಾ ಅದ್ರ ಪಾಡಿಗೆ ಅದನ್ನು ಬಿಟ್ಟು ಈಗ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ರಿಲೀಸ್ ಆಗಿದೆ. ಸೊ ಹಾಗಾಗಿ ಜಮೆ ಮಾಡಿಬಿಡ್ತಾರಾ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 25ನೇ ಕಂತಿನ ಹಣದವರೆಗೂ ಇದುವರೆಗೂ ಜಮೆ ಆಗಿದೆ. ಅದರಲ್ಲಿ 2 ಕಂತಿನ ಬಂದಿಲ್ಲ. ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಈಗ ಆಲ್ರೆಡಿ 1 ವರ್ಷ ಆಗ್ತಾ ಬಂತು. ಈಗ ಆಲ್ರೆಡಿ ಹೋದ ವರ್ಷ ಫೆಬ್ರವರಿ ಮಾರ್ಚ್ದು ಹಣ ಮಿಸ್ ಆಗಿರೋದು. ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೇಳಿದ್ರು ಕೂಡ ಅವ್ರು ಅದೇ ಹೇಳೋದು. ಇದ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸರ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಿಮಗೆ ಮಾಹಿತಿ ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಅವ್ರೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತಾಡಿಲ್ಲ. ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳು ಯಾವಾಗ ಬರುತ್ತೆ ಏನು ಅಂತ. ಅವ್ರು ಹೇಳಿದ್ದು 25, 26 ರಿಲೀಸ್ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂತ. ಬಟ್ 1 ಕಂತಿನ ಬಂದಿದೆ. ಇನ್ನೊಂದು ಕಂತಿಂದು ಕೂಡ ಈ ವಾರ ಅಥವಾ ಮುಂದಿನ ವಾರ ಬರೋ ಚಾನ್ಸಸ್ ಇತ್ತು. ಬಟ್ ಇದು ಜೀವಿತ ಪ್ರಮಾಣ ಪತ್ರ ಇದು ಒಂದು ಮಾತು ಬಂದಿದ್ದರಿಂದ ಈಗ ಇದ್ರ ಬಗ್ಗೆನೇ ಚರ್ಚೆ ನಡೀತಿದೆ. ಇದ್ರ ಬಗ್ಗೆನೇ ಆದಷ್ಟು ಬೇಗ ಅವ್ರು ಏನು ಅಂತ ಡಿಸಿಷನ್ ತಗೋತಾರೆ, ಯಾವ ರೀತಿ ಇದು ಲೆಟರೇ ಕೊಡಬೇಕಾ ಅಥವಾ ಬಯೋಮೆಟ್ರಿಕ್ ಅಥವಾ ಯಾವ ಥರ ಇದ್ರ ಬಗ್ಗೆ ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ನೋಡಬೇಕಾಗಿದೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಜೀವಿತ ಪ್ರಮಾಣ ಪತ್ರ ಕೊಡೋದು ಒಂದು ರೀತಿ ಒಳ್ಳೆಯದು. ಯಾಕಂದರೆ ಜನಗಳು ಈ ಥರ ಮೋಸ ಮಾಡೋದ್ರಿಂದ ಅವರು ಕೂಡ ಈ ಥರ ಒಂದು ರೂಲ್ಸ್ನ ಜಾರಿಗೆ ತರ್ತಾರೆ. ಯಾಕಂದರೆ ತೀರ್ಕೊಂಡಿದ್ದಾರೆ ಅಂದ ಕೂಡಲೇ ಹೆಸರು ತೆಗೆಸೋದು ಏನು, ಇವಾಗ ಏನಂದರೆ ಈಗ
ಗೃಹಲಕ್ಷ್ಮಿ ಯೋಜನೆ ನಿತ್ಯ ನಿರಂತರವಾಗಿರುವಂತಹ ಯೋಜನೆ. ಈಗ ಅವ್ರದ್ದು ಕ್ಯಾನ್ಸಲ್ ಆಯಿತು ಅಂದ ತಕ್ಷಣ ನಿಮಗೆ ಹಣ ಬರೋದೇ ನಿಂತೋಗುತ್ತೆ ಅಂತಲ್ಲ. ಅಕಸ್ಮಾತ್ ಯಾರು ತೀರ್ಕೊಂಡಿದ್ದಾರೆ ಅಂದರೆ ಅವ್ರ ಹೆಸರು ರಿಮೂವ್ ಮಾಡಿಸಿ ನೆಕ್ಸ್ಟ್ ಯಾರು ಮನೆ ಯಜಮಾನಿ ಇದ್ದಾರೆ ಅವ್ರ ರೇಷನ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅವ್ರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಒಂದು ತಿಂಗಳು 2 ತಿಂಗಳು ಲೇಟ್ ಆಗುತ್ತೆ ಅಷ್ಟೇ ಬರೋಂಥದ್ದು. ಸೊ ಹಣ ಬರೋದೇ ಇಲ್ಲ ಅಂತಲ್ಲ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಆಗಿದೆ, ತೀರ್ಕೊಂಡಿರೋರ ಹೆಸರಲ್ಲೇ ಬರ್ತಿದೆ ಅಂದರೆ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಯಾರು ಮನೆ ಯಜಮಾನಿ ಇರ್ತಾರೆ ಅವ್ರ ಹೆಸರಲ್ಲಿ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಹಣ ತೊಗೋಬೋದು. 1 ತಿಂಗಳು 2 ತಿಂಗಳು ಬರೋದು ಲೇಟ್ ಆಗುತ್ತೆ ಬಿಟ್ಟರೆ ನಿಮಗೆ ಈ ಒಂದು ಸತಿ ಕ್ಯಾನ್ಸಲ್ ಮಾಡಿಸಿದ್ದೀರಾ ಅಂದರೆ ಈ ಯೋಜನೆನೇ ಕ್ಯಾನ್ಸಲ್ ಆಗುತ್ತೆ ಅಂತ ಏನಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಿತ್ಯ ನಿರಂತರವಾಗಿರುವಂತಹ ಯೋಜನೆ ಆಗಿರುತ್ತೆ. ಸೊ ಅಕಸ್ಮಾತ್ ಈಗಲೂ ಕೂಡ ಆ ಥರ ಎಲ್ಲ ಮಾಡಿಸಿದ್ದೀರಾ ಅಂದರೆ ದಯವಿಟ್ಟು ಆದಷ್ಟು ಬೇಗ ಹೋಗಿ ಕ್ಯಾನ್ಸಲ್ ಮಾಡಿ. ಇದು 26ನೇ ಕಂತಿನ ಹಣದ ಬಗ್ಗೆ ಆಯಿತು. ಅಕಸ್ಮಾತ್ ತುಂಬ ಜನಕ್ಕೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನಮಗೆ 22ನೇ ಕಂತಿನ ಹಣದಿಂದನೇ ಬರ್ತಾ ಇಲ್ಲ ನಮಗೆ ಇದುವರೆಗೂ ಅಂತ. ಒಂದು ಸತಿ ಯಾರಿಗೆಲ್ಲ 2-3 ಕಂತಿನ ಬಂದಿಲ್ಲ, ಈಗ 25ನೇ ಕಂತಿನ ಹಣದವರೆಗೂ ಹಣ ಬಂದಿದೆ. ಇವಾಗ 22, 23, 24 ಈ ಥರ ಒಂದು 3-4 ಕಂತಿನ ಪೆಂಡಿಂಗ್ ಇದೆ, ಬಂದಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿಸಿ. ನಿಮ್ಮ ಬ್ಯಾಂಕಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯಾ, ನೀವು ನಿಮ್ಮ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡಿದ್ದೀರಾ, ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿದ್ದೀರಾ, KYC ಆಗಿದೆಯಾ, ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಈ DBT ಮುಖಾಂತರ ಹಣ ಬರಬೇಕು ಅಂದರೆ ಇದೆಲ್ಲವೂ ಆಗಿರಬೇಕು. ಸೀಡಿಂಗ್, ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಲಿಂಕ್ ಆಗಿರ್ಬೋದು, KYC ಆಗಿರ್ಬೋದು. ಇದೆಲ್ಲ ಆಗಿದ್ರೇ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವಂಥದ್ದು. ಇಲ್ಲ ಇದೆಲ್ಲ ಆಗಿದೆ ಅಂತಂದರೆ ಒಂದು ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಶನ್ ಇದೆಯಾ, ಕ್ಯಾನ್ಸಲ್ ಆಗಿದೆಯಾ ಅಂತ. ನಿಮಗೆ ಆನ್ಲೈನಲ್ಲಿ ಚೆಕ್ ಮಾಡಬೇಕು ಅಂದರೆ ನೀವು ಬೆಂಗಳೂರು 1 ಕರ್ನಾಟಕ 1ಗೆ ಹೋಗ್ಬೋದು. ಇಲ್ಲ ನೀವು ಪ್ರತಿ ತಿಂಗಳು ರೇಷನ್ ಡಿಪೋಗಳಲ್ಲಿ ಅಲ್ಲೂ ಕೂಡ ಲಿಸ್ಟ್ನ ಅಂಟಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಯಾರ್ಯಾರು ಕ್ಯಾನ್ಸಲ್ ಆಗ್ತಿದೆಯೋ ಅವ್ರದ್ದು ಲಿಸ್ಟ್ನೇ ಸ್ಟಿಕ್ ಮಾಡಿರ್ತಾರೆ ಅವ್ರ ಪ್ಲೇಸಲ್ಲಿ ಯಾರ್ಯಾರು ಕ್ಯಾನ್ಸಲ್ ಆಗಿದೆ ಅಂತ. ಕೆಲವೊಬ್ಬರಿಗೆ ಆನ್ಲೈನಲ್ಲಿ ನೋಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಈಗ ಅಲ್ಲೇ ಸ್ಟಿಕ್ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ಚೆಕ್ ಮಾಡಿ. ಇಲ್ಲ ಎಲ್ಲ ಕರೆಕ್ಟಾಗಿದೆ ನಮ್ಗೆ ಅಂದರೂ ಕೂಡ ಹಣ ಬರ್ತಾ ಇಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿ. ಈ ಥರ ನಮ್ಮದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಎಲ್ಲದೂ ಕರೆಕ್ಟಾಗಿದೆ, ಲಿಂಕ್ ಆಗಿದೆ, ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ, ಎಲ್ಲ ಇದೆ, ಬಟ್ ಅಂದರೂ ಕೂಡ ಹಣ ಬರ್ತಾಯಿಲ್ಲ ಅಂತ ಒಂದು ಸತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಹೋಗಿ ಚೆಕ್ ಮಾಡಿಸಿ. ನಿಮಗೆ ಆವಾಗ ಗೊತ್ತಾಗುತ್ತೆ ಯಾಕೆ ಬಂದಿಲ್ಲ, ಟೆಕ್ನಿಕಲ್ ಇಶ್ಯೂ ಇಲ್ಲನಾ ಅಥವಾ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.